ಎಲ್ಲರಿಗೂ ನಮಸ್ಕಾರ. ಪುರುಷೋತ್ತಮ್ ಮೋಟೋ ಬ್ಲಾಗ್ಸ್ಗೆ ಸ್ವಾಗತವನ್ನು ಹೇಳ್ತಾ, ಸುಮಾರು ದಿನ ಆಗಿತ್ತು ಮೋಟೋ ಬ್ಲಾಗ್ ಮಾಡಿ. ಇವತ್ತು ನೋಡಿ ಕನಕಪುರ ಚನ್ನಬಸವ ಸರ್ಕಲಿಂದನೇ ನಾನು ಆಲ್ಮೋಸ್ಟ್ ಎಲ್ಲ ವೀಡಿಯೋನ ಸ್ಟಾರ್ಟ್ ಮಾಡೋದು. ಸೊ ಕನಕಪುರ ಲೊಕೇಶನ್ ನೋಡಿದ್ರೆ ಸೊ ಆ ಚನ್ನಬಸವ ಸರ್ಕಲ್ಲೇ. ಇವತ್ತೇನು ವಿಶೇಷ ಅಂತಂದರೆ ಶಿವರಾತ್ರಿ ರೈಡು ಶಿವನ ದೇವಸ್ಥಾನ ತೋರಿಸೋಣ ಅಂದ್ಬಿಟ್ಟು ಕನಕಪುರ ಜನತೆಗೆ ಹಾಗೂ ಎಲ್ಲರಿಗೂ ತೋರಿಸೋಣ ಅಂದ್ಬಿಟ್ಟು ವಿತ್ತು ಕಿಲೋಮೀಟರ್ ಎಷ್ಟು ದೂರ ಆಗುತ್ತೆ ಮತ್ತು ಟೆಂಪಲ್ ಎಷ್ಟು ಡಿಸ್ಟೆನ್ಸ್ ಇದೆ ಪ್ರತಿಯೊಂದು ಮೆನ್ಷನ್ ಮಾಡ್ತಾ ಹೋಗ್ತಾ ಇರ್ತೀನಿ. ಸೊ ಇವತ್ತು ನಾವು ಹೋಗ್ತಾ ಇರೋದು ಸಂಗಮ ರೂಟು. ಸೊ ಫಸ್ಟು ಲೊಕೇಶನ್ ಬಂದು ನಾವು ಶಿವಲ್ದಾಪುರ ಟೆಂಪಲ್ಲು. ಕನಕಪುರದಿಂದ 40 ಮಿನಿಟ್ಸ್ 25 ಕಿಲೋಮೀಟರ್ ಆಗುತ್ತೆ. ನೋಡ್ತಾ ಇರಿ ದೇವಸ್ಥಾನ ಹೇಗಿದೆ ಏನಂತೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ನೀವು ಬೆಂಗಳೂರಿಂದ ಸಂಗಮ ಮೇಕೆದಾಟಿಗೆ ಎಲ್ಲರೂ ಬರ್ತಾ ಇರ್ತೀರಾ. ಇನ್ ಕೇಸ್ ನೀವು ಬೆಳಗ್ಗೆ ಒಂದು 10 ಗಂಟೆಗೆ ಬಂದ್ರೂ ಒಂದು 4ರಿಂದ 5 ಲೊಕೇಶನ್ ನೋಡ್ಬೋದು ಒಂದೇ ದಿನದಲ್ಲಿ. ಸೊ ಅದನ್ನು ನಿಮಗೆ ನಾನು ತೋರಿಸ್ತಾ ಹೋಗ್ತೀನಿ, ನೋಡ್ತಾ ಹೋಗಿ. ಇದು ಕೆಂಕರಾಮ ದೇವಸ್ಥಾನ. ಹೋಗ್ತಾ ರೈಟ್ ಸೈಡ್ ಸಿಗುತ್ತೆ. ಅಂತೂ ಇಂತೂ ಯೂಟ್ಯೂಬಲ್ಲಿ ಎಷ್ಟೊಂದು ವೀಡಿಯೋಗಳೆಲ್ಲ ವೈರಲ್ ಆಗ್ತಾ ಇದೆ. ನಮ್ಮದು ಯಾವ್ದಾರ ಒಂದು ವೀಡಿಯೋ ಇದೇ ಥರ ವೈರಲ್ ಆಗುತ್ತೆ ಅಂತ ವೀಡಿಯೋಗಳು ಮಾಡಿ ಹಾಕ್ತಾ ಇರ್ತೀನಿ. ನೋಡೋಣ, ಆ ಥರ ಒಂದು ವೀಡಿಯೋ ವೈರಲ್ ಆಯಿತು ಅಂತಂದರೆ ಸಾಕು. ನಾನು ಅಷ್ಟು ದಿನದಿಂದ ಮಾಡಿರೋ ಕೆಲಸ ಸ್ವಲ್ಪ ದಿನ ಸ್ಟಾಪ್ ಮಾಡಿಬಿಟ್ಟಿದ್ದೆ, ಕೆಲಸ ಬ್ಯುಸಿ ಅದು ಇದು ಅಂತೆಲ್ಲ ಹೇಳಿ. ಈಗ ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ. ಮತ್ತು ಇನ್ನೊಂದು 4-5 ವೀಡಿಯೋಗಳೆಲ್ಲ ಐತೆ, ಎಡಿಟ್ ಮಾಡಿ ಅಪ್ಲೋಡ್ ಮಾಡಬೇಕು, ಟೈಮ್ ಇಲ್ಲ. 2-3 ಎಡಿಟಿಂಗ್ ಆಗಿದೆ, ಸ್ವಲ್ಪ ಕರೆಕ್ಷನ್ಸ್ ಇದೆ, ಮಾಡಿ ಅಪ್ಲೋಡ್ ಮಾಡಬೇಕು. ಸೊ ಆ ಗ್ಯಾಪಲ್ಲಿ ಇದೊಂದು ರೈಡು ನೋಡಿ. ಬ್ರಿಟಿಷ್ ಕಟ್ಟಿರೋ ಕಾಲದ್ದು ಆಫೀಸು, KEB ಆಫೀಸು. ಲೊಕೇಶನ್ ನೋಡೋಕ್ಕೆ ಒಂಥರ ಚೆನ್ನಾಗಿದೆ, ಒಂಥರ ಎಲ್ಲೋ ಫಾರೆಸ್ಟ್ ಒಳಗಡೆ ಬಂದಂಗೆ. ಎಷ್ಟು ಗಿಡ ಮರಗಳು ಎಷ್ಟು ಚೆನ್ನಾಗಿದೆ ನೋಡಿ. ಇಲ್ಲೆಲ್ಲ ಫೋಟೋಶೂಟ್ ಮಾಡೋಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ ಈ ಲೊಕೇಶನಲ್ಲಿ. ಪೆಪ್ಸಿ, ಕೋಕಾ-ಕೋಲಾ ಎಲ್ಲ ಕುಡಿಯೋದಕ್ಕಿಂತ ಇಲ್ಲೊಂದು ಬೇಕುಪ್ಪ ಸರ್ಕಲಲ್ಲಿ ಎಳ್ನೀರು ಮಾರ್ತಾ ಇರ್ತಾರೆ, ಎಳ್ನೀರು ಕುಡೀರಿ. ಸಂಗಮ, ಮೇಕೆದಾಟು, ಗಾಳಿಬರೆ ಫಿಶಿಂಗ್ ಕ್ಯಾಪ್, ರುಚಿ ಫಾಲ್ಸ್. ಸಂಗಮ 35 ಕಿಲೋಮೀಟರ್, ಕನಕಪುರದಿಂದ 29 ಕಿಲೋಮೀಟರ್. ಸೊ ಬೆಂಗಳೂರಿಂದ ಬರ್ತೀನಿ ಸಂಗಮಗೆ ಅಂತಂದರೆ ನಿಮಗೆ ಅಬೌವ್ 90 ಕಿಲೋಮೀಟರ್ಸ್ ಆಗುತ್ತೆ. 90 ಕಿಲೋಮೀಟರ್ಸ್ 1.5 ಅವರ್ ಆಗುತ್ತೆ. ದೊಡ್ಡಹಳ್ಳಿ ನಮ್ಮ DK ಶಿವಕುಮಾರ್ ಸರ್ ಅವರ ಊರು ಹೇಗಿದೆ ನೋಡಿ. ವೆಲ್ಕಮಿಂಗೇ ತುಂಬ ಚೆನ್ನಾಗಿ ಎಲ್ಲ ಮಾಡಿದ್ದಾರೆ. ರೋಡು, ಬೀದಿ ದೀಪಗಳು ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಮೇನ್ ರೋಡು ಸಂಗಮ ಮೇಕೆದಾಟು ಕನಕಪುರ ರೋಡು ಟೂರಿಸ್ಟ್ ಡೆವಲಪ್ಮೆಂಟ್ ಆಗಿದೆ ನೋಡಿ. ನಮ್ಮನೆ ಮುಂದೆನೂ ಈ ಥರ ರೋಡ್ ಇಲ್ಲ. ಕನಕಪುರ ರಾಮನಗರ ರೋಡು ನಮ್ಮನೆ ಮುಂದೆನೂ ಈ ಥರ ರೋಡ್ ಇಲ್ಲ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. 2 ಹಂಸಿದೆ, ನಿಧಾನಕ್ಕೆ ಹೋಗಿ. ನೆಕ್ಸ್ಟ್ ಎಪಿಸೋಡಲ್ಲಿ DK ಶಿವಕುಮಾರ್ ಮನೆ ಅದನ್ನೆಲ್ಲ ತೋರಿಸ್ತೀನಿ ಪೂರ್ತಿ ಹೇಗಿದೆ ಅಂತ. ಈ ಸರ್ಕಲಿಂದ ಲೆಫ್ಟು ರೈಟು 4 ಸರ್ಕಲ್ ಇದೆ. ಸೊ ಲೆಫ್ಟ್ ಹೋದರೆ ಕೊರಳಿ ಹೋಗುತ್ತೆ, ಸ್ಟ್ರೈಟ್ ಹೋದರೆ ಸಂಗಮ ಸ್ಟ್ರೈಟೇ ಹೋಗಿ. ಯಾವ ಇವೆಲ್ಲ ಎಲ್ಲಿಂದ ಹಿಡ್ಕೊಬತ್ತಾರೋ ಎಲ್ಲ ಅರ್ಧ ಹೋಗಿ ಬಿಟ್ಟಾರವರು. ಇವಾಗೇನು ನಾವು ಕನಕಪುರದಿಂದ ಬಂದು
ಸೇಮ್ ಇದೇ ರೂಟಲ್ಲೇ ಎಲ್ಲರೂ ಮಲೆ ಮಹದೇಶ್ವರ ಬೆಟ್ಟಗೆ ನಡ್ಕೊಂಡು ಹೋಗೋದು ರೋಡು ಇದು. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಲಾಸ್ಟು 5 ಡೇಸಿಂದ ಎಲ್ಲ ಮಹದೇಶ್ವರ ಬೆಟ್ಟಕ್ಕೆ ಹೋಗ್ತಾಯಿದ್ರು. 10 ಡೇಸಿಂದನೂ ಕೆಲವರು ಬೆಂಗಳೂರಿಂದ ಬರೋರು 15 ಡೇಸು 1 ಮಂತಿಂದ ನಡ್ಕೊ ಬರೋರೆಲ್ಲ ಬರ್ತಾಯಿದ್ರು. ಅವರೆಲ್ಲರೂ ಬಂದು ಇದೇ ರೋಡಲ್ಲೇ ಮಹದೇಶ್ವರ ಬೆಟ್ಟಕ್ಕೆ ನಡ್ಕೊಂಡು ಪಾದಯಾತ್ರೆ ಮುಖಾಂತರ ಹೋಗ್ತಾಯಿದ್ರು. ಆಲ್ಮೋಸ್ಟ್ ಎಲ್ಲರೂ ಇವತ್ತು ತಲುಪಿ ಮಹದೇಶ್ವರ ಬೆಟ್ಟದಿಂದ ಬರ್ತಾಯಿದ್ದಾರೆ. ನೋಡಿ, ನಮ್ಮ ನೀರು ನಮ್ಮ ಹಕ್ಕು ಮೇಕೆದಾಟು ಪಾದಯಾತ್ರೆ ಮಾಡಿದರು. ಅದ್ರದ್ದು ಬೋರ್ಡ್ ಇನ್ನೂ ಹಂಗೆ ಇದೆ ನೋಡಿ. ಇದೆಲ್ಲ ಬೋರ್ಡ್ಗಳು ಇರಲಿಲ್ಲ, ಎಲ್ಲ ಹೊಸದಾಗಿ ಬೋರ್ಡ್ ಹಾಕಿದ್ದಾರೆ. ಚುಂಚಿ ಫಾಲ್ಸ್, ಗಾಳಿಬೋರೆ ಫಿಶಿಂಗ್ ಕ್ಯಾಂಪ್ ಎಲ್ಲನೂ. ರಾಮ ಮಂದಿರ ಓಪನ್ ಮಾಡಿ ಸುಮಾರು ದಿನ ಆಯಿತು. ಬ್ಯಾನರ್ ಇನ್ನೂ ಹಂಗೆ ಐತೆ, ಜೈ ಶ್ರೀರಾಮ್. ಶಿವಲ್ದಪ್ಪನ ಬೆಟ್ಟ, ಫಸ್ಟು ಶಿವಲ್ದಪ್ಪನ ಬೆಟ್ಟ ಮುಗಿಸ್ಕೊಬಿಡೋಣ. ಈಗ 20 ಕಿಲೋಮೀಟರ್ ಬಂದಿದ್ದೀವಿ. ಇಲ್ಲಿಂದ ಒಂದು 5 ಕಿಲೋಮೀಟರ್ಸು ಹೋಗಬೇಕು. ಇದು ಫುಲ್ ಘಾಟ್ ರೋಡು, ಆನೆಗಳಿದೆ, ಮತ್ತು ಶಿವನ ದೇವಸ್ಥಾನ ಇದೆ, ಫೇಮಸ್ ಇನ್ ಕನಕಪುರ. ಶಿವರಾತ್ರಿ ಟೈಮಲ್ಲಿ ತುಂಬ ಚೆನ್ನಾಗಿ ಪೂಜೆ ಮಾಡ್ತಾರೆ. ನೈಟ್ ಒಳ್ಳೆ ಪ್ರೋಗ್ರಾಮ್ ಇರುತ್ತೆ. ಸುಮಾರು ವರ್ಷದಿಂದ ಬಂದಿದ್ದೆ, 2 ಇಯರ್ಸ್ ಬ್ಯಾಕು ಬಂದಿದ್ದೆ ಅಂದ್ಕೊತೀನಿ. ಇಲ್ಲಿಂದ ಒಂದು 5.5 ಕಿಲೋಮೀಟರು. ಸೊ ರೈಡರ್ಸು ಮತ್ತು ಕಾರಲ್ಲಿ ಹೋಗೋರು ಎಲ್ಲರೂ ಹೋಗ್ಬೋದು. ಶಿವಗಿರಿ ಕ್ಷೇತ್ರ ಬೋರ್ಡ್ ನೋಡ್ಕೊಳ್ಳಿ. ರೋಡು ಮ್ಯಾಪೆಲ್ಲನೂ ನಿಮಗೆ ಲಿಂಕಲ್ಲಿ ಹಾಕಿರ್ತೀನಿ, ಡೀಟೇಲ್ಸು ಪ್ರತಿಯೊಂದು ನೋಡ್ಕೊಳ್ಳಿ. ಮ್ಯಾಪ್ ಒಂದೊಂದ್ಸಲಿ ಮಿಸ್ ಆಗ್ಬೋದು, ವೀಡಿಯೋದಲ್ಲಿ ಕರೆಕ್ಟ್ ಇನ್ಫಾರ್ಮೇಷನ್ಸ್ ಇರುತ್ತೆ. ನೀವು ಒಂದ್ಸಲಿ ವೀಡಿಯೋ ಸ್ಕ್ರಾಲ್ ಮಾಡಿ ನೋಡಿದ್ರೆ ಪಕ್ಕ ಅಡ್ರೆಸ್ ಗೊತ್ತಾಗುತ್ತೆ. ಹೋಗಿರೋರಿಗಿಂತ ಫಸ್ಟ್ ಟೈಮ್ ಹೋಗೋರು ಗೊತ್ತಾಗೋದಿಲ್ಲ. ನಾವು ಅಷ್ಟೇ ಸುಮಾರು ಪ್ಲೇಸಸ್ಸು ವೀಡಿಯೋ ನೋಡ್ಕೊಂಡೇ ಹೋಗಿದ್ದೀವಿ. ಫುಲ್ ವೀಡಿಯೋ ಹಾಕೋದಿಲ್ಲ, ಮತ್ತೆ ಕಟ್ ಮಾಡಿ ಹಾಕಿರ್ತೀನಿ. ಟರ್ನಿಂಗ್ಸು ಆ ಥರ ಏನಾರು ಇತ್ತು ಅಂತಂದರೆ ಅದನ್ನು ವೀಡಿಯೋ ಮಾಡ್ತೀನಿ ನೋಡಿ. ಇವತ್ತು ಸಿಕ್ಕಾಪಟ್ಟೆ ಜನ ಇರ್ತಾರೆ, ನೋಡೋಣ. ದೇವ್ರದ್ದು ವೀಡಿಯೋ ಮಾಡೋಕ್ಕಾದರೆ ಮಾಡ್ತೀನಿ, ಇಲ್ಲ ಅಂತಂದರೆ ಫುಲ್ ದೇವಸ್ಥಾನ ಈಚೆ ಹೊರಗಡೆ ಎಲ್ಲ ಫುಲ್ ವೀಡಿಯೋ ತೋರಿಸ್ತೀನಿ. 9 ಕಿಲೋಮೀಟರ್. ಬೇಸಿಗೆಗಾಲ ಆದ್ರಿಂದ ಫುಲ್ ಗಿಡ ಮರಗಳೆಲ್ಲ ಒಣಗೋಗೈತೆ. ಇನ್ನೊಂದು 4 to 5 ಮಂತ್ಸಲ್ಲಿ ಮಳೆ ಬರುತ್ತೆ. ಅವಾಗ ನೋಡೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ಈ ಲೊಕೇಶನ್ನು. ಮತ್ತು ಇಲ್ಲಿ ಆನೆಗಳ ಕಾಟ ಮತ್ತು ಕಾಡು ಹಂದಿಗಳ ಕಾಟ. ರೈತರುಗಳೆಲ್ಲ ಬೆಳೆ ಏನಾರ ಬೆಳೀತಾರೆ ಅಂತಂದರೆ ಇಲ್ಲೆಲ್ಲ ಶೆಡ್ ಹಾಕ್ಕೊಂಡಿದ್ದಾರೆ ಚಿಕ್ಕದಾಗೆ, ಅದನ್ನು ನಿಮಗೆ ತೋರಿಸ್ತೀನಿ ನೋಡಿ. ಎಕ್ಸೆಲ್ಲು ಲೆಜೆಂಡ್ರಿ ಬೈಕು, ಹೆವಿ ಡ್ಯೂಟಿ ನೋಡಿ ಹೆಂಗೆ ಇರ್ತಾ ಇದೆ ಗಾಡಿ. ಅಣ್ಣ ಒಂಟಿಕಲ್ ಬಡಿಸ್ಕೊಂಡು ಇದೆಲ್ಲ ಫುಲ್ ಆನೆ ಇರೋ ಲೊಕೇಶನ್ನು. ಬಟ್ ಆದಷ್ಟು ಹಗಲು ಟೈಮಲ್ಲೇ ಬರೋಕ್ಕೆ ಟ್ರೈ ಮಾಡಿ. ನೈಟ್ ಲೈಟೆಲ್ಲ ಹಾಕಿರ್ತಾರೆ ನೋಡ್ಕೊಳ್ಳಿ. ಸುಮಾರು ಸಲ ಆನೆಗಳ ವಿಡಿಯೋ ಎಲ್ಲ ನಮ್ಮ ಹುಡುಗರೆಲ್ಲ ಇನ್ಸ್ಟಾಗ್ರಾಮಲ್ಲೆಲ್ಲ ಹಾಕಿದ್ರು. ಆನೆಗಳು ಬಂದಾಗ ಹೋಗ್ಬಿಟ್ಟು ನೋಡ್ಬಿಟ್ಟು ಮಾಡಿ ಹಾಕಿದ್ರು. ಆನೆಗಳು ಬರಬಾರ್ದು ಅಂತ ದೊಡ್ಡ ಗೇಟ್ ಮಾಡಿಸಾಕಿದ್ದಾರೆ ಫಾರೆಸ್ಟ್ ಏರಿಯಾದವರು. ಇಲ್ಲೆಲ್ಲೂ ಬೈಕ್ಗಳು ಕಾರ್ಗಳೆಲ್ಲೂ ಬಂದು ನಿಲ್ಸಕ್ಕೆ ಹೋಗಬೇಡಿ ನೋಡಿ. ಎಲ್ಲ ಬೆಂಕಿಯೆಲ್ಲ ಅಂಟಿಸಿದ್ದಾರೆ ಪಕ್ಕ ರೋಡ್ ಪಕ್ಕ ಎಲ್ಲ. ಅದೆಲ್ಲ ಮಾಡೋಕ್ಕೆ ಹೋಗಬೇಡಿ. ಫುಲ್ ಗಾಡ್ ಸೆಕ್ಷನ್ನು ಎಷ್ಟು ಅಪ್ಪಿದೆ. ಒಂದ್ಸಲಿ ಕಾರ್ಗಳು ಎಳೆಯೋದೇ ಇಲ್ಲ ಈ ಅಪ್ಪಲ್ಲಿ. 1ನೇ ಗೇರಲ್ಲಾದರೂ ಫುಲ್ಲು ಸ್ಲೋ ಆಗಿಬಿಡ್ತಾಯಿತ್ತು ನೋಡಿ. ಗೇರ್ 4ನೇ ಗೇರಲ್ಲಿ ಬಿಡಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ ವ್ಯೂವು, ರೈಟ್ ಸೈಡು ಮತ್ತು ಲೆಫ್ಟ್ ಸೈಡೆಲ್ಲ ನೋಡಿ. ನಮ್ಗೆ ಇಷ್ಟವಾದಿದ್ದು ಲೆಜೆಂಡ್ರಿ ಬೈಕ್ ಸ್ಪೆಂಡರ್ ನೋಡಿ. ಅಂಕಲ್ ಆಂಟಿ ಚಸ್ತವ್ರೆ 100cc ಆದ್ರೂ ನೋಡಿ. ಗ್ಯಾಂಗು 3 ಜನ ಇಬ್ಬರು ಆಟ ನೋಡಿ ಎಳಿಲಾರ್ದೆ ಎಳಿತೈತೆ. ಇವಾಗೇನು ಹೋಗ್ತಿದ್ದೀವಿ ಈ ಲೊಕೇಶನ್ನು ಜಸ್ಟ್ ಕನಕಪುರದಿಂದ 25 ಕಿಲೋಮೀಟರ್ ಆಗುತ್ತೆ. ನಿಮಗೆ ಟೈಮಿಂಗ್ಸಲ್ಲಿ ಹೇಳ್ತಾ ಹೋಗ್ತೀನಿ ಅಂತಂದರೆ 40 ಮಿನಿಟ್ಸ್ ಬೇಕು.
ಈ 25 ಕಿಲೋಮೀಟರ್ಸ್ ನೀವು ಟ್ರಾವೆಲ್ ಮಾಡ್ತೀನಿ ಅಂತಂದರೆ ತುಂಬ ಚೆನ್ನಾಗಿದೆ ವ್ಯೂವು. ಒಂದು ರೈಡು ಅಲ್ಲಿ ಓಡಿಸೋಣ. ನಮಗೆ ನಮ್ಮ ಕನಕಪುರದಲ್ಲಿ ಲೇ ಲಡಾಖೆಲ್ಲ ಇದೆ, ನೋಡ್ಕೊಳ್ಳಿ. ಒಂದು ರೌಂಡ್ ಹೋಗೋಣ, ತೋರಿಸ್ತೀನಿ ಹಿಂಗೈತೆ ಲೊಕೇಶನ್ಸ್ ಎಲ್ಲ. ಸುಮಾರು ದಿನದಲ್ಲಿ ಹೋಗ್ಬೇಕು ಅಂದ್ಕೊಂಡಿದ್ದೆ, ರೋಡು ಸಿಗ್ತಾ ಇಲ್ಲ. ಇಟ್ಕೊಂಡು ಅಲ್ಲಿ ಹೋಗ್ತೀನಿ, ಎಲ್ಲೋ ಇದೆ ಈ ಕಡೆನ ಬರ್ಬೇಕಾದ್ರೆ ಹೋಗ್ತೀನಿ. ನೋಡಿ ಹಳ್ಳಿಕ ರಸಗಳೆಲ್ಲ ಇದೆ, ನಾಟಿ ಹಸುಗಳು ಎಲ್ಲ ಸಾಕಿದ್ದಾರೆ. ಹಳ್ಳಿ ಅಂದ್ರೆ ಒಂದು ಚಂದ. ನೋಡಿ ನೈಟ್ ಟೈಮಲ್ಲಿ ಪ್ರಾಣಿಗಳು ಅದು ಇದು ಬರ್ತವೆ ಅಂತ ಕಾಯ್ಕೊಳ್ಳೋದಕ್ಕೋಸ್ಕರ ಟೆಂಟ್ ಹಾಕಿದ್ದಾರೆ ಅಟ್ನೆ. ನೋಡಿ ಕಾಣಿಸ್ತಿದ್ಯಾ? ಸೊ ಹಳ್ಳಿ ಲೈಫ್ ತುಂಬಾ ಕಷ್ಟ, ಆದರೆ ರೈತರಿದ್ದರೆ ನಾವು ಒಂದು ದೇವಸ್ಥಾನ ಇದೆ, ಶಿವಪಾರ್ವತಿ ದೇವಸ್ಥಾನ. ಮೇಲೋಗ್ಬಿಟ್ಟು ಬಂದ್ಬಿಡೋಣ. ಚಿಕ್ಕದೊಂದು ಕೆರೆ ಐತೆ, ಕೆರೆಯಲ್ಲಿ ನೀರು ಸ್ವಲ್ಪನೇ ಐತೆ, ಪರವಾಗಿಲ್ಲ. ಕಾಡಲ್ಲಿದ್ರು ಕೆರೆ ಐತೆ, ಕೆರೆಯಲ್ಲಿ ನೀರೈತೆ, ಪರವಾಗಿಲ್ಲ. ಜನ ಕಮ್ಮಿ ಇದ್ದಾರೆ ಇವಾಗ. ಇನ್ನು ಮಧ್ಯಾಹ್ನ ಮೇಲೆ ಜಾಸ್ತಿ ಏನೋ ಆಗ್ಬೋದು. ಇದೊಂದು ತುಂಬ ಡಿಫಿಕಲ್ಟ್ ರೋಡು. ಬೆಟ್ಟದ ಮೇಲೆ ಬೈಕೇ ಹೋಗುತ್ತೆ. ಎಷ್ಟು ಜನ ಹೋಗ್ತಿದ್ದಾರೆ, ನಡ್ಕೊಂಡು ಹೋಗ್ತಿದ್ದಾರೆ. ಇದೆ ಶಿವಗಿರಿ ಕ್ಷೇತ್ರ, ಶಿವಲ್ದಪ್ಪನ ಬೆಟ್ಟ ಅಂತಲೇ ಫೇಮಸ್ಸು. ಲೊಕೇಶನ್ನು ತುಂಬ ಚೆನ್ನಾಗಿದೆ. ಮಕ್ಕಳನ್ನ ಹಾಕೊಂಡ್ಬಂದ್ಬಿಟ್ಟವ್ರೆ, ಆಗಲೇ ಹಣೆ ಕಟ್ಟಿ ಹೊಡೆದವ್ರೆ. ಅವ್ರ ನಾಮ ಶ್ರೀ ಶಿವಗಿರಿ ಕ್ಷೇತ್ರ. ಬೈಕೆಲ್ಲ ಹಾಕೋದು. ಪೂಜೆಗೆ ರೆಡಿ ಮಾಡ್ತಿದ್ದಾರೆ ನೈಟು. ಟೆಂಪಲ್ಲು ವೆಲ್ಕಮಿಂಗ್ ಅಲ್ಲೇ ಬಂದು ಬಸವ ವಿಗ್ರಹ ಐತೆ. ಶಿವಲ್ದಪ್ಪ ಟೆಂಪಲ್. ಥ್ಯಾಂಕ್ ಯು. ಕಣ್ಮಣಿ ಪರಮ ಪೂಜ್ಯ ಜಗದ್ಗುರು ಪದ್ಮಭೂಷಣ ಶ್ರೀ 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 ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ
ಕೃಪಾಶೀರ್ವಾದಗಳೊಂದಿಗೆ ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ಶ್ರೀ ಸಿದ್ಧ ಸಿಂಹಾಸನಾಧೀಶ್ವರ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಪರಮ ಪೂಜ್ಯ ಜಗದ್ಗುರು ಶ್ರೀ 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 ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರ ದಿವ್ಯ ಆಶೀರ್ವಾದಗಳೊಂದಿಗೆ ಪೀಠಾಧ್ಯಕ್ಷರು ಶ್ರೀ ಶಿವಾನಂದಮೂರ್ತಿ ಅನ್ನದಾನ ಮಠ ಹಾಗೂ ಶ್ರೀ ಮೈಕ್ ಹಾಕಿದ್ರು, ಸೊ ಏನೂ ಮಾತಾಡೋಕ್ಕಾಗಿಲ್ಲ. ತುಂಬ ಚೆನ್ನಾಗಿದೆ ದೇವಸ್ಥಾನ. ಯಾರಾದರೂ ಹೋಗಬೇಕು ಅಂತಂದರೆ ನನ್ನ ವಿಡಿಯೋ ನೋಡೋಕ್ಕೆ ಇಷ್ಟ ಇರೋರು ಬನ್ನಿ, ವಿಸಿಟ್ ಮಾಡಿ. ದೇವಸ್ಥಾನ ತುಂಬ ಚೆನ್ನಾಗಿದೆ. ಹಿಸ್ಟ್ರಿ ಎಲ್ಲ ಯೂಟ್ಯೂಬಲ್ಲಿ ಸಿಗ್ಬೋದು. ನಾನು ಇನ್ ಕೇಸ್ ಏನಾರು ಲಿಂಕ್ಗಳು ಸಿಕ್ಕಿದ್ರೆ ಅಪ್ಲೋಡ್ ಮಾಡ್ತೀನಿ. ಬುದ್ಧಿಯವ್ರ ಹತ್ರ ಮಾತಾಡ್ಸ್ಬೋದಾಗಿತ್ತು, ಅವ್ರನ್ನ ಪೂಜೆ ಮಾಡೋ ಥರ ಬ್ಯುಸಿ ಇದ್ದರು. ಹಾಗಾಗಿ ಇದೊಂದು ಎಪಿಸೋಡೇ ಫುಲ್ ಒನ್ ಡೇ ಮಾಡಬೇಕು. ಹಿಸ್ಟ್ರಿ ಏನು ಅದನ್ನೆಲ್ಲ ಇನ್ನೊಂದು ಸರಿ ಯಾವಾಗಾದರೂ ಬಂದಾಗ ಮಾಡೋಣ. ಫ್ರೀ ಮಾಡಿಕೊಂಡು ರೋಡು ಚಿಕ್ಕದಾಗಿದೆ, ಬರೋರು ಹುಷಾರಾಗಿ ಬನ್ನಿ. ತುಂಬ ಚೆನ್ನಾಗಿದೆ ಇದು ಕೊಣಾನು. ನನಗೆ ಟೈಮು ಕಡಿಮೆ ಇರೋದ್ರಿಂದ ನಾನು ಬೇಗ ಹೊರಡ್ತಾ ಇದ್ದೀನಿ. ಈಗ 45 ಮಿನಿಟ್ಸ್ ಆಯಿತು. ಪೊಲೀಸವರೆಲ್ಲ ಇಲ್ಲೇ ಇದ್ದಾರೆ. ಇವತ್ತೆಲ್ಲ ರಕ್ಷಣೆ ಮಾಡೋಕ್ಕೆ ನೋಡ್ತಾ ಇದ್ದೀರಾ. ಗಾಡಿಗಳೆಲ್ಲ ಬಿಡೋದಿಲ್ಲ. ನಾನು ಬೆಳಗ್ಗೆ ಬೇಗ ಬಂದಿರೋದಕ್ಕಿಂತ ಮೇಲ್ಗಡೆನೇ ಹೋಗಿದ್ದೆ ಬೈಕಲ್ಲಿ. ಸೊ ಹಾಗಾಗಿ ಆದಷ್ಟು ಬೇಗನೆ ಬನ್ನಿ ಹಬ್ಬ ಟೈಮಲ್ಲಿ ಅಂದರು. ಒಂದು ದೇವಸ್ಥಾನ ಇದೆ, ಶಿವ ಪಾರ್ವತಿ ದೇವಸ್ಥಾನ. ಅಲ್ಲಿ ಜಾಸ್ತಿ ಬೆಳೆಯೋದು ರೇಷ್ಮೆ ಕಡ್ಡಿ, ರೇಷ್ಮೆ ಬೆಳೆ, ಸಿಲ್ಕ್ ಅಂತ ಹೇಳ್ತೀವಲ್ಲ, ಸಿಲ್ಕ್ ಆ್ಯಂಡ್ ಸ್ಯಾರೀಸ್ಗೆ ಯೂಸ್ ಮಾಡೋದು. ಸೊ ಆ ಬೆಳೆನ ಜಾಸ್ತಿ ಬೆಳೆಯೋದು. ಸುತ್ತಮುತ್ತಲ ಅದೇ ಬೆಳೆದಿದ್ದಾರೆ. ನೀರಾವರಿ ಬೋರ್ವೆಲ್ ಇರೋರು ಬೆಳೀತಾರೆ, ಬಟ್ ಮಳೆ ನಂಬ್ಕೊಂಡು ಬಿಸ್ನೆಸ್ ವ್ಯವಸಾಯ ಮಾಡೋಕ್ಕಾಗಲ್ಲ. ತುಂಬ ಖುಷಿ ಆಯಿತು ದೇವಸ್ಥಾನ ನೋಡಿ. ಸೊ ನೆಕ್ಸ್ಟು ಎಪಿಸೋಡಲ್ಲಿ, ನೆಕ್ಸ್ಟು ವೀಡಿಯೋದಲ್ಲಿ ಮೋಸ್ಟ್ಲಿ ಕಂಟಿನ್ಯೂ ಆದರೆ ಎಡಿಟಿಂಗ್ ಮಾಡಬೇಕಾದ್ರೆ ಕಂಟಿನ್ಯೂ ಮಾಡಿ ಹಾಕ್ತೀನಿ. ಇಲ್ಲ ಇದೇ ಒಂದು ಸಪ್ರೇಟ್ ಎಪಿಸೋಡ್ ಮಾಡ್ತೀನಿ. ಅದರ 8 ರಿಂದ 15 ನಿಮಿಷ ಒಳಗಡೆ ಒಂದು ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಹೆಂಗೆ ಏನು ಅಂತ. ಸೊ ನಾವು ಇವಾಗ ಇಲ್ಲಿಂದ ಹೊಡ್ತಾ ಇರೋದು, ಇಲ್ಲಿಂದ 25 ಕಿಲೋಮೀಟರ್ ಇದೆ. ಕನಕಪುರದಿಂದ ಶಿವಗಿರಿ ಕ್ಷೇತ್ರ 25 ಕಿಲೋಮೀಟರು. ಇಲ್ಲಿಂದ ಮಡಿವಾಳೇಶ್ವರ ನಿಯರ್ ಬೈ ಸಂಗಮ ನಿಯರ್ ಬೈ. ಸೊ ಇಲ್ಲಿಂದ 25 ಕಿಲೋಮೀಟರು. ಹೋಗ್ತಾ ಹಂಗೆ ವ್ಯೂ ತೋರಿಸ್ತಾ ಹೋಗ್ತೀನಿ ನೋಡಿ. ಬೆಟ್ಟದಿಂದ ವ್ಯೂವು ತುಂಬ ಚೆನ್ನಾಗಿದೆ. ಒನ್ ಡೇ ಟ್ರಿಪ್ ಮಾಡೋರು ಆರಾಮ್ಸೆ ಬರ್ಬೋದು. ಪ್ಲ್ಯಾನ್ ಮಾಡ್ಕೊಂಡು ಬನ್ನಿ. ಸ್ವಲ್ಪ ಆದಷ್ಟು ಬೆಂಗಳೂರಿಂದ ಬರಬೇಕಾದ್ರೆ ಬೇಗನೆ ಬನ್ನಿ. ಬೇಗ ಬಿಟ್ಟರೆ ನೀವು ಈ ಲೊಕೇಶನ್ಸ್ ಎಲ್ಲ ನೋಡ್ಬೋದು. ನೆಕ್ಸ್ಟು ಮಾನ್ಸೂನ್ ರೈಡ್ ಪ್ಲ್ಯಾನ್ ಮಾಡೋರು ಸೊ ಈ ಕಡೆ ಎಲ್ಲ ಬಂದುಬಿಟ್ಟು ಹೋಗ್ಬೋದು. ನೋಡಿ, ಏನೋ ಕನಕಪುರ ಎಲ್ಲ ಎಕ್ಸ್ಪ್ಲೋರ್ ಮಾಡ್ತಾಯಿದ್ದೀನಿ ಒಂದೊಂದೇ ವ್ಲಾಗ್ ಮಾಡಿ ನೋಡಿ. ಫಸ್ಟು ನಮ್ಮೂರ ಕಡೆ ಎಲ್ಲ ಲೊಕೇಶನ್ಸ್ ನೋಡೋಣ, ನಮ್ಮೂರು ಲೊಕೇಶನ್ ನೋಡೋಣ, ಆಮೇಲೆ ಬೇರೆ ಕಡೆ ಎಲ್ಲ ಹೋಗೋಣ ಅಂದ್ಬಿಟ್ಟು. ಆದಷ್ಟು ನೋಡಿ, ಸೀಟ್ ಬೆಲ್ಟ್ ಹಾಕ್ಕೊಂಡು ಹೋಗ್ತಿಲ್ಲ ಕಾರಲ್ಲಿ, ಸೀಟ್ ಬೆಲ್ಟ್ ಯೂಸ್ ಮಾಡಿ. ಮತ್ತು ಆಟೋದಲ್ಲಿ ಬರಬೇಕಾದ್ರೆ ಹುಷಾರಾಗಿ ಬನ್ನಿ, ಕಡಿಮೆ ಜನ ಬನ್ನಿ. ನೋಡಿ, ಗಾಡಿ ಇಳಿಯೋದಿಲ್ಲ, ಆಕ್ಸಿಡೆಂಟ್ ಆಗೋ ಚಾನ್ಸಸ್ ಇರುತ್ತೆ ತುಂಬಾ. ಈ ವಿಡಿಯೋ ಹೊರ್ತು ಸಂತೋಷಣ್ಣಂಗೆ ನೋಡಿ, ಹಳ್ಳಿ ಕಾರ್ ಎತ್ತುಗಳು ಹೋಗ್ತೈತೆ, ಬಟ್ ಅದ್ರ ಇದ್ಯಾವುದು ಅಂತ ಗೊತ್ತಿಲ್ಲ ತಳಿ. ಒಟ್ನಲ್ಲಿ ನಾಟಿ ಹಸು. ಸಂತೋಷಣ್ಣ ನಮ್ಮ ಕನಕಪುರ ಕಡೆನೂ ಒಳ್ಳೆ ನಾಟಿ ಹಸುಗಳು ಸಾಕಿದ್ದಾರೆ. ನೋಡಿ ನಾವು ಚಿಕ್ಕ ವಯಸ್ಸಲ್ಲಿ ಅಜ್ಜಿ ಊರಲ್ಲಿ ಹೋಗಿದ್ದಾಗ ನಾಟಿ ಹಸುಗಳೇ ಸಾಕಿದ್ದೋ, ಬಟ್ ಇವಾಗ ಸಾಕಿಲ್ಲ ಅಷ್ಟೇ. ಸೊ ಅಲ್ಲಿ ನೋಡ್ಕೊಳ್ಳೋರು ಯಾರೂ ಇಲ್ಲ ಅಂತ. ಹಸುಗಳು ನೋಡ್ರೆ ಒಂಥರ ಏನೋ ಖುಷಿ. ಬೆಳಗ್ಗೆ ಎದ್ದ ತಕ್ಷಣ ನಾವು ದೇವ್ರ ಮುಖ ನೋಡ್ತಾ ಇರಲಿಲ್ಲ. ಬೆಳಗ್ಗೆ ಎದ್ದು ಹಸುಗಳ ಮುಖನೇ ನೋಡ್ತಾ ಇದ್ದಿದ್ದು. ಅಜ್ಜಿ ತಾತ ಏನು ಹೇಳ್ಕೊಡೋರು ಅಂದರೆ, ಬೆಳಗ್ಗೆ ಎದ್ದು ಹಸುಗಳ ಮುಖ ನೋಡಿ ಒಳ್ಳೇದಾಗುತ್ತೆ, ಎತ್ತುಗಳ ಮುಖ ನೋಡಿ ಒಳ್ಳೇದಾಗುತ್ತೆ ಅಂತ. ಸೊ ಅದನ್ನು ನಾವು ದೇವ್ರ ಥರ ಚಿಕ್ಕ ವಯಸ್ಸಿಂದನೂ ಟ್ರೀಟ್ ಮಾಡ್ತಾಯಿದ್ದೀವಿ. ಸೊ ಅಲ್ಲಿಂದ ಒಂದು ರೈಟ್ ತೊಗೊಂಡು ನೆಕ್ಸ್ಟು ಸಂಗಮ ರೋಡ್ ಎತ್ಕೊಬೇಕು. ಇಲ್ಲಿಂದ ರೈಟ್ ತೊಗೊಂಡು ಸಂಗಮ ರೋಡು. ಇಲ್ಲಿಂದ ಒಂದು 20 ಕಿಲೋಮೀಟರ್ಸ್ ಇದೆ ಮಡಿವಾಳೇಶ್ವರ ಟೆಂಪಲ್ಲು. ನೋಡಿ, ರೋಡ್ ತುಂಬ ಚೆನ್ನಾಗಿದೆ. ಬೈಕ್ ರೈಡು, ಕಾರಲ್ಲಿ ಬರೋರು ಪ್ರತಿಯೊಬ್ಬರೂ ಆರಾಮ್ಸೆ ಬರ್ಬೋದು. ರೋಡೆಲ್ಲೂ ನಿಮಗೆ ಚೆನ್ನಾಗಿಲ್ಲ ಅಂತ ಏನಿಲ್ಲ, ತುಂಬ ಚೆನ್ನಾಗಿದೆ. ಆದರೂ ಸೇಫ್ಟಿ ಇಂಪಾರ್ಟೆಂಟು. ಹುಷಾರಾಗಿ ಹೋಗಿ
ಮಿನಿಮಮ್ 40 to 60 ಸ್ಪೀಡಲ್ಲಿ ಹೋಗಿ ಈ ರೋಡ್ಗೆ ಇಷ್ಟೇ ಸಾಕು. ಆರಾಮಾಗಿ ನೀವು ಅಂದ್ಕೊಂಡಿರೋ ಲೊಕೇಶನ್ಸ್ಗಳು ಆರಾಮಾಗಿ ತಲುಪ್ಬೋದು. ಒಂದು ದಿನದಲ್ಲಿ ಇಷ್ಟು ಲೊಕೇಶನ್ಸು ಹೋಗಿ ಬರ್ಬೋದಾ ಅಂತ ಮೊದಲೇ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ನೋಡೋಣ, ಆದಷ್ಟು ಎಷ್ಟೆಷ್ಟು ಬೇಗ ಆಗುತ್ತೆ ಅಷ್ಟೆಷ್ಟು ಬೇಗನೆ ಲೊಕೇಶನ್ಸ್ ಎಲ್ಲ ಕವರ್ ಮಾಡ್ತೀನಿ. ಅಡಿಕೆ ಮರ ತುಂಬ ಚೆನ್ನಾಗಿದೆ, ತೆಂಗಿನ ಮರ, ಅಡಿಕೆ ಮರ. ಈ ಮರಗಳನ್ನು ನೋಡಿದ್ರೆ ಏನೋ ಒಂಥರ ಖುಷಿ. ಕೆರೆಯಲ್ಲಿ ನೀರಿಲ್ಲ, ಫುಲ್ಲು ಬರ್ತೋಗಿದೆ. ಆದರೂ ಮಳೆಗಾಲದಲ್ಲಿ ಬಂದರೆ ಚಂದ. ಒಳ್ಳೆ ಮನೆ ಚೆನ್ನಾಗಿರೋ, ಒಳ್ಳೆ ಮನೆ ಕಟ್ಸೋರೆ. ವೆಲ್ಕಮ್ ಟು ಸಂಗಮ ವನ್ಯಜೀವಿ ವಲಯ. ವೆಲ್ಕಮ್. ಇಲ್ಲಿಂದ ಫಾರೆಸ್ಟ್ ಏರಿಯಾ ಶುರು ಆಗುತ್ತೆ. ನಾವು ಇಲ್ಲಿ ಗಾಡಿಗಳೆಲ್ಲೂ ನಿಲ್ಲಿಸಬಾರ್ದು. ಮತ್ತು ಪ್ರಾಣಿಗಳು ಪಕ್ಷಿಗಳೆಲ್ಲ ಬರ್ತವೆ. ಮತ್ತು ವಾಟರ್ ಬಾಟಲ್ಲು ಮತ್ತು ಕಸ, ಪೇಪರು, ಪ್ಲಾಸ್ಟಿಕ್ ಐಟಮ್ಸ್ ಈ ಥರ ರೋಡಿಗೆಲ್ಲ ಬಿಸಾಕ್ಬಿಟ್ಟು ಹೋಗಿದ್ದಾರೆ. ಅದನ್ನು ದಯವಿಟ್ಟು ಡಸ್ಟ್ಬಿನ್ನಲ್ಲಿ ಇಟ್ಟು ಡಸ್ಟ್ಬಿನ್ಗೆ ಹಾಕಿ. ಇಲ್ಲ ಅಂತಂದರೆ ಬೈಕ್ ಕಾರಲ್ಲಿ ಹೋಗೋರು ಕಾರಲ್ಲೇ ಕ್ಯಾರಿ ಮಾಡಿ. ಸೊ ಫಾರೆಸ್ಟ್ ಏರಿಯಾದಲ್ಲೆಲ್ಲ ಏನು ಬಿಸಾಕಕ್ಕೆ ಹೋಗಬೇಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ತುಂಬ ಚೆನ್ನಾಗಿದೆ ವ್ಯೂವು. ಮಾನ್ಸೂನ್ ಟೈಮಲ್ಲಿ ಬಂದರೆ ಇನ್ನೂ ಗ್ರೀನ್ರಿ ಇರುತ್ತೆ. ಯುಗಾದಿ ಹಬ್ಬ ಆದಮೇಲೆ ಎಲ್ಲ ಫುಲ್ಲು ಸಿಗಿರ್ತವೆ ಮರ ಗಿಡಗಳೆಲ್ಲ. ಇಲ್ಲೊಂದು ವ್ಯೂ ಪಾಯಿಂಟ್ ಇದೆ ರೈಟು ಮತ್ತು ಲೆಫ್ಟ್ ಸೈಡು. ನೋಡಿ, ಲೆಫ್ಟಿಗೆ ಹೋಗ್ತೀನಿ ಅಂತಂದರೆ ಇಲ್ಲಿ ನೀವು ಅರ್ಲಿ ಮಾರ್ನಿಂಗ್ ಬಂದರೆ ಇಲ್ಲಿ ಸನ್ರೈಸ್ ನೋಡ್ಬೋದು. ಸೊ ಈ ಲೊಕೇಶನ್ ಇವಾಗೇನು ನಾನು ಹೋಗ್ತಿದ್ದೀನಿ ಲೆಫ್ಟಿಗೆ ತೊಗೊಂಡೆ. ಇಲ್ಲಿಂದ ಅರ್ಲಿ ಮಾರ್ನಿಂಗ್ ಬಂದರೆ ಈ ಸೈಡ್ ಲೆಫ್ಟ್ ಸೈಡು ಪೂರ್ವಕ್ಕೆ ಒಂದೊಳ್ಳೆ ಲೊಕೇಶನ್ ಇದು. ಸೊ ಇಲ್ಲಿ ಬಂದು ನೀವು ಸನ್ರೈಸ್ ನೋಡ್ಬೋದು. ಒಂದು ಒಳ್ಳೆ ವ್ಯೂ ಪಾಯಿಂಟು. ಫೋಟೋಶೂಟ್ಗೆಲ್ಲ ತುಂಬ ಚೆನ್ನಾಗೈತೆ. ನೆಕ್ಸ್ಟು ಬಂದು ಎಷ್ಟೊಂದು ಜನ ಫೋಟೋಶೂಟ್ ಎಲ್ಲ ಮಾಡ್ಕೊತಿದ್ದಾರೆ. ಇಲ್ಲಿಂದ ಹೊರಟ್ರೆ ಈ ಥರ ಆಪೋಸಿಟ್ ಒಂದು ಚಿಕ್ಕ ರೋಡು ಇದೆ. ಲಾಸ್ಟ್ ಟೈಮೆಲ್ಲ ಒಳ್ಳೆ ಫೋಟೋಶೂಟ್ ಮಾಡ್ಕೊಂಡಿದ್ದು. ಸನ್ಸೆಟ್ ವ್ಯೂ ಪಾಯಿಂಟು. ಸೊ ಇದು ಬಂದು ಸನ್ರೈಸ್ ವ್ಯೂ ಪಾಯಿಂಟು. ಈ ಸೈಡ್ ರೈಟ್ ಸೈಡ್ ಬರುತ್ತೆ. ಸ್ವಲ್ಪ ಮುಂದೆ ಹೋಗಬೇಕು. ಎಲ್ಲ ಫೋಟೋಶೂಟ್ ಮಾಡ್ಕೊತಾರೆ ನಿಂತ್ಕೊಂಡು ಫ್ಯಾಮಿಲಿ ಎಲ್ಲ ವ್ಯೂ ಪಾಯಿಂಟಲ್ಲಿ. ಸ್ವಲ್ಪ ಮುಂದೆ ಬರಬೇಕು. ಇಲ್ಲ ಅಂತ ಅಂದ್ಕೊಳ್ತೀನಿ. ಮೇ ಬಿ ಇಲ್ಲ, ಇಲ್ಲಿ ರೈಟ್ ಹೋಗ್ಬೇಕು ಒಳಗಡೆಗೆ. ಒಳ್ಳೆ ತುಂಬ ಚೆನ್ನಾಗೈತೆ. ಕಾರ್ ಒಳಗಡೆ ಹೋಗುತ್ತೆ, ಇಲ್ಲಾದರೂ ಹೋಗ್ಬೋದು. ತುಂಬ ಚೆನ್ನಾಗೈತೆ. ಫೋಟೋಶೂಟ್ಗೆಲ್ಲ ಸ್ವಲ್ಪ ಒಳಗಡೆ ಆದಂಗೆ ಹೋಗಬೇಕು, ನೋಡ್ಕೊಳ್ಳಿ. ಈ ರೋಡು ಹೆವಿ ಡೇಂಜರಸ್ ಟರ್ನಿಂಗು. ಸುಮಾರು ಆಕ್ಸಿಡೆಂಟ್ ಎಲ್ಲ ಆಗಿದೆ. ಆದಷ್ಟು ಬಸ್ಗಳು, ಕಾರ್ಗಳೆಲ್ಲ ದಬ್ಬಾಗಿ ಪಲ್ಟಿ ಆಗಿಬಿಟ್ಟೈತೆ. ಹುಷಾರಾಗಿ ಓಡಾಡಿ. ಇಲ್ಲಿಂದ ಆದಷ್ಟು ಎಷ್ಟು ಸ್ಲೋ ಆಗುತ್ತೆ ಅಷ್ಟು ಸ್ಲೋಗಿ ಬನ್ನಿ. ಟರ್ನಿಂಗ್ ತುಂಬಾ ಡಿಫಿಕಲ್ಟ್ ಇದು. ನಾನು ಸುಮಾರು 15 ವರ್ಷ ಹಿಂದೆನೇ ಎಕ್ಸೆಲ್ ಗಾಡೀಲಿ ಬಂದಿದ್ದೆ. ಅಂದರೆ ಸಂಗಮ ಅಂತಲೇ ಗೊತ್ತಿರಲಿಲ್ಲ. ಟೈಮಲ್ಲಿ 15 ವರ್ಷ. ಮೇ ಬಿ SLC ರಜದಲ್ಲಿ ಎನ್ಕೊತೀನಿ. ನಾನು SSLC ಓದಬೇಕಾದ್ರೆ ಕ್ರಿಸ್ಮಸ್ಸಲ್ಲಿ ಬಂದಿದ್ದೀನಿ. ಲಾಸ್ಟ್ ಟೈಮು ಕಾವೇರಿ ರೈಡು ಮಾಡಿದ್ದೆ. ಮೇಕೆದಾಟು ಹೋರಾಟದ್ದು. ಸಂಗಮದಿಂದ ಮೇಕೆದಾಟು ಹೊರಗಡೆ ಹೋಗಿಲ್ಲ. ಬೈಕ್ ಕೊಟ್ಟಿಲ್ಲ. ಮುತ್ತತ್ತಿಗೆ ಒಂದು ಆಫ್ ರೋಡಿಂಗ್ ಒಂದು ವೀಡಿಯೋ ಹಾಕಿದ್ದೀನಿ, ಅದನ್ನು ನೋಡಿ. ಇವತ್ತು ಟೆಂಪಲ್ಸ್ಗಳು ವಿಸಿಟ್ಟು ಮತ್ತು ಸಂಗಮ ಮುತ್ತತ್ತಿನ ತೋರಿಸ್ತೀನಿ. ಮುತ್ತತ್ತಿ ಆಗೋದಿಲ್ಲ ಅಂದ್ಕೊತೀನಿ. ಸಂಗಮ ನೋಡಿದ್ದೆ. ತುಂಬ ಚಿಕ್ಕದು ರೋಡು. ಸ್ವಲ್ಪ ಹೋಗ್ಬೇಕಾದ್ರೆ ಕಷ್ಟ ಆಗುತ್ತೆ. ಇಲ್ಲಿ ಹುಷಾರಾಗಿ ಹೋಗಿ. ಹೆವಿ ಟರ್ನಿಂಗ್ಸು. ಇಲ್ಲಿ ಬಸ್ಗಳು, ಕಾರ್ಗಳು ಎಲ್ಲ ತಗೋಬಿಟ್ಟಿದೆ. ಇಲ್ಲೊಂದು ಆದಷ್ಟು ನಿಧಾನಕ್ಕೆ ಬನ್ನಿ. ರೋಡಲ್ಲಿ ಎಷ್ಟು ಜನ ಇದ್ದಾರೆ ಅಂದರೆ ಇನ್ನು ಮಡಿವಾಳದಲ್ಲಿ ಎಷ್ಟು ಜನ ಇರ್ತಾರೋ ಏನೋ ಗೊತ್ತಿಲ್ಲ. ಜನದ ಮಧ್ಯೆ ವೀಡಿಯೋ ಮಾಡೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ. ಅಟ್ಲೀಸ್ಟ್ ನಾನು ಲೊಕೇಶನ್ಗಾದರೂ ಹೋಗಿ ತೋರಿಸ್ತೀನಿ ಹೆಂಗಿದೆ ಏನು ಅಂತಿಲ್ಲ. ನೋಡಿ ಖುಷಿಪಡಿ. ಒಂದು 3-4 ಕಿಲೋಮೀಟರ್ ಒಳಗಡೆ ಹೋಗಬೇಕು. ಫುಲ್ ಆಫ್ ರೋಡಿಂಗ್ ಥರ ಇತ್ತು. ಇವಾಗ ಏನು ಮಾಡಿದಾರೋ ಗೊತ್ತಿಲ್ಲ. ಟಾರ್ ಹಾಕಿರ್ಬೋದೇನೋ ಅಂತ ಅಂದ್ಕೊಂಡಿದ್ದೀನಿ. ಸಂಗಮಕ್ಕೆ ಫುಲ್ ಟಾರ್ ಹಾಕಿದ್ದಾರೆ. ಓಕೆ, ಸೂಪರ್. ಮೇಕೆದಾಟು ಹೋರಾಟ ಆದಮೇಲೆ ಅವಾಗ ಸ್ಟಾರ್ಟ್ ಮಾಡಿದ್ದು 1 ತಿಂಗಳು ಮುಂಚೆ. ಇವಾಗೆಲ್ಲ ಫುಲ್ ಕಂಪ್ಲೀಟ್ ಮಾಡಿದ್ದಾರೆ. ಆರಾಮ್ಸೆ ಟ್ರಾವೆಲ್ ಮಾಡ್ಬೋದು, ಸಮಸ್ಯೆ ಏನಿಲ್ಲ. ಟರ್ನಿಂಗಲ್ಲಿ ಹುಷಾರಾಗಿ ಬನ್ನಿ. ಇಲ್ಲಿ ಬಸ್ಗಳೆಲ್ಲ ಎಷ್ಟೊಂದು ಬಸ್ಗಳೆಲ್ಲ ಬಿಟ್ಟಿದ್ದಾರೆ.
ನೋಡಿ ಇಲ್ಲೇ ಬಸ್ಗಳು ಮತ್ತು ಕಾರ್ಗಳು, ಬೈಕ್ಗಳು, ಸಿವಿಲ್ ಬಸ್ಗಳಂತೂ ಇಲ್ಲಿಂದ ಹತ್ತಿ ಫುಲ್ ಉಳ್ಳೋಗ್ಬಿಟ್ಟಿದೆ. ಅಷ್ಟೊಂದು ಅಪಘಾತ ವಲಯ. ಇಲ್ಲಂತೂ ಫುಲ್ ಹುಷಾರಾಗಿ ಹೋಗಿ, ಎಷ್ಟು ಸ್ಲೋ ಆಗುತ್ತೆ ಅಷ್ಟು ಸ್ಲೋಗಿ ಹೋಗಿ. ಇದೊಂದು ಲೊಕೇಶನ್ ಮಾತ್ರ. ಸಂಗಮ 2 ಕಿಲೋಮೀಟರ್ ಇಂದ ಇದ್ದಾಗೇ ಲೆಫ್ಟಿಗೆ ತೊಗೊಬೇಕು. ಇಲ್ಲಿಂದ ಬಂದು ಒಂದು 3-4 ಕಿಲೋಮೀಟರ್ ಒಳಗಡೆ ಹೋಗಬೇಕು, ಕಾಡು ಒಳಗಡೆ. ತುಂಬ ಜನ ನಿಂತಿದ್ದಾರೆ. ಮೋಸ್ಟ್ಲಿ ಇಷ್ಟೊಂದು ಜನ ಬರ್ತಿದ್ದಾರೆ ಅಂದರೆ ಹೆವಿ ರಶ್ ಇರುತ್ತೆ. ನೋಡೋಣ. ಶಿವಾನಂಕಾರೇಶ್ವರ ಟೆಂಪಲ್ ದಾರಿ, ಮಡಿವಾಳೇಶ್ವರ ಅಂತಲೂ ಹೇಳ್ತಾರೆ, ಶಿವಾನಂಕಾರೇಶ್ವರ ದೇವಸ್ಥಾನ ಅಂತಲೂ ಹೇಳ್ತಾರೆ. ಸೊ ಇದೊಂದು ತುಂಬ ಚೆನ್ನಾಗಿದೆ. ಶಿವರಾತ್ರಿ ಬೋದು ಇಶ್ಯೂ ಎಲ್ಲ ಫುಲ್ ಒಳ್ಳೆ ಬ್ಯಾನರ್ಗಳು ಹಾಕ್ತಿದ್ದಾರೆ. ಹಾಗಾಗಿ ಈಗ ಹಾಕ್ತಿದ್ದಾರೆ. ತುಂಬ ತರಬೇಕಾಗಿತ್ತು. ನೆಕ್ಸ್ಟ್ ಟೈಮ್ ಕಾರು ಬಂದಾಗ ಬರಬೇಕು ತೊಗೊಂಡು ಐಟಮ್ಸು. ಇದೆ ಅರ್ಕಾವತಿ ರಿವರು ಸಂಗಮಕ್ಕೆ ಹೋಗಿ ಸೇರೋದು. ಸೊ ನಾವು ಬೈಕಲ್ಲಿ ಹೋಗ್ಬೋದು ಮೇಕೆದಾಟಿಗೆ, ಬಟ್ ಇಲ್ಲಿಂದ ಹೋಗುತ್ತೆ. ಕಿತ್ತಡಿ ಕಿರಣ್ ಇಲ್ಲಿಂದನೇ ಹೋಗಿದ್ರು, ಬಟ್ ಒಳಗಡೆ ಬಿಡೋಲ್ಲ, ಫಾರೆಸ್ಟ್ ಏರಿಯಾ ಅಂದ್ಬಿಟ್ಟು. ನೋಡೋಣ ಯಾವಾಗಾರ ಹೋಗ್ಬೇಕಾದ್ರೆ ನಾನು ಟ್ರೈ ಮಾಡೋಣ, ಕೇಳ್ಕೊಂಡು ಫಾರೆಸ್ಟವ್ರನ್ನ ಪರ್ಮಿಷನ್ನು. ಇಲ್ಲಾಂದರೆ ಬಸ್ಗಳು ಹೋಗ್ತವೆ. ಸೊ ಇವಾಗ ಹೋಗ್ತಿರೋ ಲೊಕೇಶನ್ ಬಂದು ಶಿವನಂಕಾರೇಶ್ವರ ಟೆಂಪಲ್ಲು. ಇಲ್ಲೇ ಎಷ್ಟು ಜನ ಹೋಗ್ತಿದ್ದಾರೆ ಅಂದರೆ, ಇನ್ನು ದೇವಸ್ಥಾನ ಅಂದರೆ ಇನ್ನು ಎಷ್ಟು ಜನ ಇರ್ತಾರೆ ನೋಡೋಣ. ಜನ ಕಮ್ಮಿ ಇದ್ರೂ ವೀಡಿಯೋ ಮಾಡ್ತೀನಿ, ಜಾಸ್ತಿ ಇದ್ರೂ ವೀಡಿಯೋ ಮಾಡ್ತೀನಿ. ನೋಡಿ ಎಷ್ಟು ಚೆನ್ನಾಗಿದೆ ವ್ಯೂವು. ಸುಮಾರು ಜನ ಎಲ್ಲ ತೊಗೊಂಡು ಫಾರ್ಮ್ ಹೌಸ್ಗಳೆಲ್ಲ ಮಾಡಿದ್ದಾರೆ, ಒಳ್ಳೊಳ್ಳೆ ಗಿಡಗಳು ಹಾಕಿದ್ದಾರೆ. ಗಿಡ ಬೆಳೆಸಿ, ನಾಡು ಉಳಿಸಿ. ಇಲ್ಲಿಂದ ಆಫ್ ರೋಡಿಂಗ್ ಸ್ಟಾರ್ಟು ನನ್ನ ಎಕ್ಸ್ಪಲ್ಸ್ ಬೈಕಿಗೆ. ಇವಾಗ ರೋಡು ಶುರು. ಅವಾಗಲಿಂದ ಟಾರ್ ರೋಡಲ್ಲಿ ಓಡಿಸಿ ಬೇಜಾರು ಅನಿಸ್ಬಿಟ್ಟಿತ್ತು. ಈ ಬೈಕಿಗೆ ಈ ರೋಡು ಲಾಯಕ್ಕು. ನಮ್ಮ ಲೆಜೆಂಡ್ರಿ ಬೈಕ್ ಹೋಯ್ತೈತೆ, ಸ್ಪೆಂಡರು 3 ಜನ ಹಾಕೊಂಡು ಹೊಡಿತಾ ಇದ್ದಾರೆ ಬಾಯ್ಸು, ಕನಕಪುರ ಬಾಯ್ಸ್. ಕಾರೆಲ್ಲ ಹೋಗ್ಬೋದು, ಶಿಫ್ಟು, ಮಾರುತಿ ಕಾರ್, ಎಲ್ಲ ಕಂಪ್ನಿ ಕಾರ್ಗಳು ಹೋಗ್ಬೋದು. ರೋಡ್ ಚೆನ್ನಾಗಿದೆ. ಕಾರಲ್ಲೇ ಬರಬೇಕಂತೇನಿಲ್ಲ, ಜೀಪಲ್ಲೇ ಬರಬೇಕಂತೇನಿಲ್ಲ. ರೋಡ್ ಸ್ವಲ್ಪ ಚೆನ್ನಾಗಿದೆ. ಕಾರಲ್ಲೂ ಬನ್ನಿ ಕ್ರೇಜ್ ಇರೋರು. ಕಾರು ಆ ಥರ ಏನಿಲ್ಲ ಅಂತಂದರೆ ನಾರ್ಮಲಾಗಿ ಬನ್ನಿ ನಮ್ಮ ಥರ ಬೈಕಲ್ಲಿ. ಎಲ್ಲ ಬಾಯ್ಸ್ ಎಲ್ಲ ತ್ರಿಪ್ಸೇ ಹೋಯ್ತವ್ರೆ. ಆದರೂ ಬೈಕಿಗೆ ತ್ರಿಪ್ಸ್ ಹಾಕಿದ್ರೇ ಲಾಯಕ್ಕು. ಹೆಂಗಿದೆ ನೋಡಿ 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 ನೋಡಿ. ಅಣ್ಣ ಹೊಗೆ ಬಿಡ್ಕೊ ಹೋಯ್ತವ್ರೆ. ಎಕ್ಸೆಲ್ಲು ಹೆವಿ ಡ್ಯೂಟಿ. ತಮಿಳ್ನಾಡು ಗಾಡಿ ಪಲ್ಸರ್ 150 ಕರೆಕ್ಟ್. ನೋಡಿ 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 ಆನಂದಿಸಿ. ರೋಡು ಸುಮಾರು ದಿನ ಆಗಿತ್ತು ಈ ಥರ ಆಫ್ ರೋಡಲ್ಲಿ ಚಚ್ಚಿ ಗಾಡಿನ. 50 ಸ್ಪೀಡಲ್ಲಿ ಹೋಗ್ತಾ ಇದ್ದೀನಿ. ಪರವಾಗಿಲ್ಲ, ದೇವಸ್ಥಾನದವರು ನೀರು ಹಾಕ್ಸಿದ್ದಾರೆ. ಕೂಳೆದೊಳುತ್ತೆ, ಜನಗಳಿಗೆಲ್ಲ ಹೋಗೋದಕ್ಕೆ ತೊಂದರೆ ಆಗ್ಬಾರ್ದು ಅಂದ್ಬಿಟ್ಟು. ಎಲ್ಲ ಮಳೆ ಬಂದೈತೆ ಅಂದ್ಬಿಟ್ಟೆ, ರೋಡಿಗೆ ಮಾತ್ರ ಮಾಡ್ಕೊಂಡೈತಲ್ಲಪ್ಪ ಅಂತ ನೋಡಿದ್ರೆ ರೋಡಿಗೆ ನೀರು ಹಾಕಿರೋದು. ಹಬ್ಬದ ಟೈಮಲ್ಲಿ ಹಾಕಿದ್ದಾರೆ. ನೀರು ಹಾಕ್ದವ್ರಿಗೆ ಒಳ್ಳೇದು ಮಾಡಲಿ, ಅವ್ರ ಮನ್ಸಿಗೆ ಒಳ್ಳೇದು ಮಾಡಲಿ, ದೇವರು ಅವ್ರಿಗೆ ಒಳ್ಳೇದು ಮಾಡಲಿ. ನೋಡಿ ವ್ಯೂ ಎಷ್ಟು ಚೆನ್ನಾಗಿದೆ. ಬಾಬಾ ರೈಡರ್ಸ್ಗೆಲ್ಲ ಹೇಳೋದೊಂದು ಮಾತು, ಬನ್ನಿ ಕನಕಪುರ ಸೈಡ್ ಬಂದಾಗ ಈ ಲೊಕೇಶನ್ನು ಕೂಡ ವಿಸಿಟ್ ಮಾಡಿ. ವಿಡಿಯೋ ನೋಡೋರು ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ, ಬೆಲ್ಲನ್ನು ಒತ್ತಿ. ಇಲ್ಲೊಂದು ಸ್ವಲ್ಪ ಡಿಫಿಕಲ್ಟ್ ಐತೆ ನೋಡ್ರಿ. ನಮ್ಮ ಲೆಜೆಂಡ್ರಿ ಬೈಕು ಸ್ಪೆಂಡರು 4 ಜನ ಹೊಡಿತಾವ್ರೆ ಅಣ್ಣ. ಅದು ಬೇಕಾಗಿರೋದು ನೋಡಿ. ಏರು ಒಂಚೂರು ಕಮ್ಮಿ ಆಗಿಲ್ಲ, ಎಷ್ಟೈತೆ ಅಷ್ಟೇ ಐತೆ ಏರು. ನೋಡಿ ತೋರಿಸ್ತಾ ಇದ್ದೀನಿ, ಫುಲ್ ಝೂಮ್ ಹಾಕ್ತೀನಿ. ಸರಿ ಕಣೋಣ. ಎಲ್ಲ ಕೋತಿಗಳು ಬಿಸ್ಕೆಟ್ ಹಾಕ್ತವ್ರೆ. ನೆಕ್ಸ್ಟ್ ಟೈಮ್ ನಾವು ಬಂದಾಗ ನೆನಪಿಸ್ಕೊಂಡೆಲ್ಲ ತರಬೇಕು. ತುಂಬ ಚೆನ್ನಾಗಿರುತ್ತೆ. ಮಳೆಗಾಲದಲ್ಲಿ ಬರಬೇಕು. ಇಲ್ಲಿ ನೀರೆಲ್ಲ ಜಿನುಗ್ತಾ ಇರುತ್ತೆ. ನೋಡಿ ನಮ್ಮ ಮಾರುತಿ ಕಂಪ್ನಿ ಕಾರು ಸಿಕ್ತು, ಎಲ್ಲಿ ಹೋಗಲ್ಲ ಹೇಳಿ.
ಎಲ್ಲ ಕಡೆ ಹೋಗುತ್ತೆ. ಮೊಬೈಲ್ ಗಾಡಿಗಳು ಸುಮಾರು ಜನ ಬಂದಿದ್ದಾರೆ, ಮೊಬೈಲ್ ಗಾಡಿಲೂ ಬರ್ಬೋದು. ಬಟ್ ನನ್ನ ಹತ್ರ ಡಿಯೋ ಅಂತಿತ್ತು, ಯೂಸ್ ಮಾಡಿದ್ದೀನಿ. ಬಟ್ ಬ್ಯಾಕ್ ಪೈನ್ ಅಂದ್ಬಿಟ್ಟು ಈ ಗಾಡಿ ತೊಗೊಂಡೆ. ಓ ಏನು ರೀ, ಪರವಾಗಿಲ್ಲ, ಇಲ್ಲಿಗೆ KRTC ಬಸ್ಸೇ ಬಿಟ್ಬಿಟ್ಟವ್ರು ಇವತ್ತು. ಸೂಪರ್ ಸೂಪರ್ ಸೂಪರ್. ಅಣ್ಣಂಗೊಂದು ಆಯ್ ಮಾಡೋಣ. ಓಹೋ, ಹೆಂಗಸ್ರಿಗೆಲ್ಲ ಫ್ರೀ ಬಸ್ಸು, ಪರವಾಗಿಲ್ಲ. ಆಧಾರ್ ಕಾರ್ಡ್ ತೋರಿಸಿ ಓಡಾಡ್ತೀರಿ. ನೋಡ್ರಿ ಅಣ್ಣ ಲೆಜೆಂಡ್ರಿ ಬೈಕಲ್ಲಿ ಸಿಂಗಲ್ ಆರ್ಮಿ. ಮಂಡ್ಯ ರಿಜಿಸ್ಟ್ರೇಷನು ಆದರೂ ಸ್ಪೆಂಡರ್ ಅವೆಲ್ಲ ಒಂಥರ ಲೆಜೆಂಡ್ರಿ ಬೈಕು ಅನ್ನೋದ್ರೆ ತಪ್ಪಾಗಲ್ಲ. ಒಳ್ಳೊಳ್ಳೆ ಲೊಕೇಶನ್ಸ್ ಎಲ್ಲ ಹೋಗ್ಬೋದು, ಆಫ್ ರೋಡಿಂಗ್ ಎಲ್ಲ ಗಾಡಿ ಹೋಗ್ಬೋದು. ಆ ಥರ ಏನು ಕಳಪೆ ಗಾಡಿ ಏನಿಲ್ಲ. ಇವಾಗ ಸ್ವಲ್ಪ ಅಪ್ಡೇಟೆಡ್ ವರ್ಷನ್ಗಿಂತ ಹಳೆ ವರ್ಷನ್ ಗಾಡಿಗಳೆಲ್ಲ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾರೆ ಹುಡುಗರು. ಆಲ್ಮೋಸ್ಟ್ ಎಲ್ಲ ನಾನು ಸೇಲ್ ಮಾಡೋ ಕಂಪ್ನಿ ಕಾರ್ಗಳೇ ಜಾಸ್ತಿ ಓಡಾಡ್ತಿದೆ. ಬಲಿನೋ ಮಾರುತಿ ಕಂಪ್ನಿ ಕಾರೇ ಜಾಸ್ತಿ ಬಿಡ್ರಿ. ಇಲ್ಲೆಲ್ಲ ಬಂದ್ಬಿಟ್ಟು ನಾಟಿ ಕೋಳಿ ಕೊಡ್ತೀರಾ ಅಂತ ಫುಲ್ಲು ಮನೆಗಳೆಲ್ಲ ಕೇಳಿದ್ರೆ ಇಲ್ಲಿ ಒಬ್ಬರು ಮನೆಯಲ್ಲೂ ನಾಟಿ ಕೋಳಿ ಕೊಡಲ್ಲ. ಯಾಕೆ ಅಂತಂದರೆ ಎಲ್ಲ ಅವ್ರು ನಾವು ಸಾಕೊಂಡಿದ್ದೀವಿ ಕೊಡೋದಿಲ್ಲ ಅಂತ ಹೇಳ್ತಾರೆ. ಸೊ ಹಾಗಾಗಿ ನಾಟಿ ಕೋಳಿ ಹಳ್ಳಿಗಳ ಕಡೆ ಜನ ಕೊಡಲ್ಲ, ಬರ್ದಿಕ್ಕೊಳ್ಳಿ. ನಾನೇನೋ ಅಂದ್ಕೊಂಡು ಬಂದೆ, ಇಲ್ಲಿ ನೋಡ್ರೆ ಇಷ್ಟೊಂದು ಜನ ಇದ್ದಾರೆ. ದೇವ್ರ ದರ್ಶನ ಮಾಡೋಕ್ಕಾಗುತ್ತಾ ಇಲ್ವಾ, ಅದೇ ಕ್ವಶನ್ ಮಾರ್ಕು. ನೋಡೋಣ. ಓಹೋ, ಹೆವಿ ಕಾರ್ಗಳು, ಹೆವಿ ಬೈಕ್ಗಳು, ಹೆವಿ ಇಷ್ಟೊಂದು ಧೂಳು ಮಧ್ಯದಲ್ಲೂ ದೇವ್ರನ್ನ ನೋಡೋಕೆ ಹೋಗ್ತಾಯಿದ್ದೀವಿ ಅಂತಂದರೆ ಗ್ರೇಟ್ ಅಲ್ವಾ. ತುಂಬ ಜನ ಇದ್ದಾರೆ. ಗಾಡಿ ಎಲ್ಲಿ ಪಾರ್ಕ್ ಮಾಡ್ಬೋದು. ಒಳ್ಳೆ ಪ್ರಸಾದ ಎಲ್ಲ ಕೊಡ್ತಿದ್ದಾರೆ ಸುತ್ತಮುತ್ತ. ಜಾತ್ರೆ ಅಂದ್ರೇ ಹಂಗೆಲ್ಲ ಕಡೆ ಭಾಳ ಕಟ್ಬಿಟ್ಟವ್ರೆ. ಸ್ವಾಮಿ ಭಕ್ತರಿಗೆ ನೀವು ಉಂಡಿದಂತ ತಟ್ಟೆಯನ್ನು ಅಲ್ಲಿ ಗುಂಡಿಗಳಿಗೆ ಗುಂಡಿ ಹಾಕ್ಬೇಕಂತ ನಮ್ಮಲ್ಲಿ ಕೇಳ್ಕೊತಿಲ್ಲ. ಯಾರು ಸಹ ಗುಂಡಿಗೆ ಹಾಕ್ತಾ ಇಲ್ಲ. ನೀಟಾಗಿ ಹಾಕ್ಬೇಕು ವಿಭೂತಿ, ನೀಟಾಗಿ ಚೆನ್ನಾಗಿ ಕಾಣೋಂಗೆ ನಿಧಾನಾಗಲಿ. ಹಾಂ ತೆಗಿದ್ದೀನಪ್ಪ, ನಿನ್ನೂ ತೆಗಿದ್ದೀನಿ ವಿಡಿಯೋ. ಚೆನ್ನಾಗಿದೆ ನಗು. ನೀಟಾಗೆ ಓಕೆವಾ. ಸೂಪರ್. ನಿನಗೂ ಒಳ್ಳೇದು ಮಾಡಲಿ. ಇಂದು ಹಾಫ್ ಆನ್ ಅವರ್ ವೆಯ್ಟ್ ಮಾಡಾದ್ಮೇಲೆ ಒಳಗಡೆ ಎಂಟ್ರಿ ಆಗ್ತಾಯಿದ್ದೀವಿ. ಹೆವಿ ಜನ, ತುಂಬ ಚೆನ್ನಾಗಿ ಮಾಡಿದ್ದಾರೆ ರಂಗೋಲಿ ಎಲ್ಲ. ಎಷ್ಟು ಬೇಗ ಹೋಯ್ತೀರಾ ಅಂದರೆ ಬೇಗ ಹೊಟ್ಟೋಗ್ಬಿಡ್ಬೇಕು. ಮುಡಿಹೊಳೇಶ್ವರ ಟೆಂಪಲ್. ಟೆಂಪಲ್ ತುಂಬ ರಶ್ ಇತ್ತು. ಒಂದು ಅಟ್ಲೀಸ್ಟ್ ಹಾಫ್ ಆನ್ ಅವರ್ ಆದರೂ ಬೇಕು. ಇನ್ನು ಮಧ್ಯಾಹ್ನ ಹೋಗ್ತಾ ಜಾಸ್ತಿ ಜನ ಆಗ್ತಾರೆ. ಸಂಜೆ ಅಂತೂ ಹೆವಿ ಜನ ಬರ್ತಾರೆ. ಕಂಟಿನ್ಯೂಸ್ ಸಿವಿಲ್ ಬಸ್ಸು ಮತ್ತು ಎಲ್ಲ ಬರ್ತಾಯಿದೆ. ಗೌರ್ಮೆಂಟ್ ಬಸ್ಸು ಹಾಕಿದ್ದಾರೆ, ಹೋಗ್ತಾಯಿದೆ ಮೇರೆಗೆ ಅಂತ. ಹೆವಿ ಧೂಳು. ಮಧ್ಯಾಹ್ನ 12 ಕಾಲಾಗಿದೆ ಟೈಮಿಂಗ್ಸು. 12 ಕಾಲು
ಹೆವಿ ಧೂಳು. ತುಂಬ ಚೆನ್ನಾಗಿತ್ತು ದೇವ್ರ ದರ್ಶನ. ಫೋಟೋಸ್ ಎಲ್ಲ ತೆಗೆದು ವೀಡಿಯೋಸ್ ಎಲ್ಲ ಮಾಡ್ದು. ಅದು ಮಧ್ಯದಲ್ಲಿ ಫೋಟೋಸ್ ಹಾಕ್ತೀನಿ ಇನ್ ಕೇಸ್. ಇಲ್ಲಿಂದ ಹೊಡ್ತಾ ಇರೋದು ನಾವು ಸಂಗಮ ಮತ್ತು ಮೇಕೆದಾಟಿಗೆ ಹೋಗೋಣ ಅಂತ. ಫಸ್ಟು ಸಂಗಮಕ್ಕೆ ಹೋಗೋಣ. ಸಂಗಮಕ್ಕೆ ಹೋಗಿ ಅಲ್ಲಿಂದ ಏನಾದರೂ ಮೇಕೆದಾಟಿಗೆ ಬಸ್ ಹೋಗ್ತಾವ ಏನು ಕೇಳ್ಕೊಳ್ಳೋಣ. ಬೈಕ್ ಹೋಗ್ಬೋದು, ಬಟ್ ರಿಸ್ಟ್ರಿಕ್ಷನ್ಸ್ ಇದೆ, ಬೈಕಲ್ಲಿ ಹೋಗೋಕ್ಕಾಗಲ್ಲ. ಸಂಗಮ ರೈಡ್ ಅಂತಲೇ ಒಂದಿನ ಮಾಡು. ಮೇಕೆದಾಟೆಲ್ಲ ನಿಮಗೆ ಬೈಕ್ ರೈಡಲ್ಲಿ ತೋರಿಸ್ತೀನಿ. ಅವಾಗೆಲ್ಲ ನಾವು ನಡ್ಕೊಂಡೋಗಿ ಮೇಕೆದಾಟಲ್ಲಿ ಅಲ್ಲೇ ನೈಟು ಸ್ಟೇ ಇದ್ದು ಮಾರ್ನಿಂಗ್ ಬಂದಿದ್ದೀವಿ. ನೋಡುವ ಏನಂತಾರೆ ಫಾರೆಸ್ಟ್ ರೇಂಜರ್ ಏನಾರ ಕೇಳೋಣ. ಬಟ್ 13% ಐತೆ. ಇನ್ನೊಂದು ಬ್ಯಾಟ್ರಿ ಫುಲ್ ಇದ್ದರೆ ಹೋಗಿ 3 ಬ್ಯಾಟ್ರಿ ಚಾರ್ಜಿಂಗ್ ಆಗಬೇಕು. ಟೆಂಪಲಿಂದ ಬಂದು ಶಿವನಂಕರೇಶ್ವರ ಟೆಂಪಲಿಂದ ಅಲ್ಲಿಂದ ಲೆಫ್ಟ್ ತೊಗೊತಾ ಇದ್ದೀವಿ. ಲೆಫ್ಟ್ ತೊಗೊಂಡು ಇಲ್ಲಿಂದ 2 ಕಿಲೋಮೀಟರ್ಸ್ ದೂರ ಇರುವುದೇ ಸಂಗಮ. ಈ ರೋಡಿಗೆ ಬಂದರೆ ಇಲ್ಲಿ ಏನೋ ಒಂಥರ ಖುಷಿ, ಏನೋ ಒಂಥರ ನೆಮ್ಮದಿ. ಅಂದರೆ ಒಳ್ಳೆ ಹೂಗಳೆಲ್ಲ ಬಿಟ್ಟಿರ್ತವೆ ನಿಮಗೆ ಮಾನ್ಸೂನ್ ಟೈಮಲ್ಲಿ ಬಂದರೆ. ನಾವು ಇಲ್ಲಿಂದ ಏನು ಸಮಾಚಾರ? ಆರಾಮಾ? ಸರಿ ಅಂಕಲ್, ಆಯ್ತು. ಸೊ ಶಾಂತಿಧಾಮ ನಾವು ರೈಟ್ ಹೋಗಬೇಕು. ಫಸ್ಟು ಸಂಗಮ ನೋಡ್ಕೊಂಡು ಬರೋಣ. ಸಂಗಮ ನೋಡ್ಕೊಂಡು ಬಂದು ಇಲ್ಲಿ ಬೈಕ್ ಪಾರ್ಕ್ ಮಾಡಬೇಕು. ಬೈಕ್ ಇಲ್ಲೆಲ್ಲ ನರಳಿಗೆ ಹಾಕೋಣ. ಇದೇ ನೋಡಿ ಸಂಗಮ. ರೈಟ್ ಸೈಡ್ ಹರಿತಾ ಇರೋದು ಕಾವೇರಿ ಹೊಳೆ, ಲೆಫ್ಟ್ ಸೈಡ್ ಹರಿತಾ ಇರೋದು ಅರ್ಕಾವತಿ ಹೊಳೆ. ಜಿಲ್ಲಾ ಪ್ರವಾಸೋದ್ಯಮ ಅಭಿವೃದ್ಧಿ ಸಮಿತಿ ರಾಮನಗರ ಪ್ರವಾಸಿ ತಾಣ. ನೋಡಿ, ಪ್ಲಾಸ್ಟಿಕ್ ಯೂಸ್ ಮಾಡಬೇಡಿ, ಸ್ವಿಮ್ಮಿಂಗ್ ಮಾಡಬೇಡಿ, ಪ್ಲಾಸ್ಟಿಕ್ ಬಾಟಲ್ ಎಸಿಬೇಡಿ ಅಂತೆಲ್ಲ ಹಾಕಿದ್ದಾರೆ. ಸೊ ಮೇಕೆದಾಟ್ ಹೋಗ್ತಾ ಇದ್ದೀವಿ. ಇವಾಗ ಸಂಗಮ ರೀಚ್ ಆದೋ. ಸಂಗಮದಿಂದ ನೆಕ್ಸ್ಟು ಮೇಕೆದಾಟ್ ಹೋಗ್ತೀವಿ. ತುಂಬ ನೀರು ಕಮ್ಮಿ ಇದೆ, ನಡ್ಕೊಂಡು ಹೋಗಬೇಕು. ಆಳ ಕಮ್ಮಿ ಇದೆ. ಮಂಡಿಯುವುದ ನೀರು ಅಂತಂದರು. ನೋಡಿದೆ ಅರ್ಕಾವತಿ ಹೊಳೆ ಸಂಗಮಕ್ಕೆ ಸೇರ್ತಾ ಐತೆ. ಇವಾಗ ನಾವು ಹೋಗ್ತಾ ಇದ್ದೀವಿ ಮೇಕೆದಾಟ್ಗೆ. ಬೈಕಲ್ಲೂ ಬರ್ಬೋದು ಇಲ್ಲಿಗೆ, ಬಟ್ ಪರ್ಮಿಷನ್ ಇಲ್ಲ. ಲಾಸ್ಟ್ ಒಂದ್ಸಲಿ ಕಾರಲ್ಲೇ ಹೋಗ್ಬಿಟ್ಟಿದ್ದು. ಹುಷಾರಾಗಿ ಬಾ, ಮಳೆ ನೀರು. ಸೊ ಅಂತೂ ಇಂತೂ ಮೇಕೆದಾಟ್ಗೆ ಹೋಗೋ ರೋಡ್ಗೆ ಬಂದಿದ್ದೀವಿ. ಸೊ ಇಲ್ಲಿಂದ ಬಸ್ ವೆಯ್ಟ್ ಮಾಡ್ತಾ ಇದೆ. ಒಬ್ರಿಗೆ 60 ರೂಪೀಸ್ ಅಂತೆ. ಹೋಗೋಣ ಬನ್ನಿ, ತೋರಿಸ್ತೀನಿ ಮೇಕೆದಾಟ್ಗೆ ಹೆಂಗೆ ಹೋಗಬೇಕು, ಅಲ್ಲಿ ಹೆಂಗಿದೆ ಅಂತೆಲ್ಲ ನೋಡೋಣ. ನಮಗೋಸ್ಕರ ಬಸ್ ವೆಯ್ಟ್ ಮಾಡ್ತಾ ಇದೆ. ಎಲ್ಲಿಗೆ ಹೋಗೋಕೆ ಹೇಳಿ? ಮೇಕೆದಾಟ್. ಅಣ್ಣ ಗಾಡಿ ಸ್ಟಾರ್ಟ್ ಮಾಡಿದ್ರು. ಇಲ್ಲಿಂದ ಬಸ್ಸಲ್ಲೇ ಹೋಗಬೇಕು. ಅಣ್ಣ ಇಲ್ಲಿಂದ ಎಷ್ಟು ಕಿಲೋಮೀಟ್ರ್ ಅಣ್ಣ? ಇಲ್ಲಿಂದ 5 ಕಿಲೋಮೀಟ್ರಾ? ಫುಲ್ ಆಫ್ ರೋಡಿಂಗು. 5 ಕಿಲೋಮೀಟ್ರ್ ಹೋಗ್ಬೇಕು ಇಲ್ಲಿಂದ, ಫುಲ್ ಆಫ್ ರೋಡಿಂಗು. ಸುಮಾರು ಸಲ ಹೋಗಿದ್ದೀವಿ ಕಾರಲ್ಲಿ ನಡ್ಕೊಂಡು, ಬೈಕಲ್ಲೆಲ್ಲ. ಬಸ್ಸಲ್ಲಿ ಇದು 2ನೇ ಸಲಿಂದ 3ನೇ ಸಲಿಂದ ಹೋಗ್ತಾ ಇರೋದು. ಫುಲ್ ಆಫ್ ರೋಡಿಂಗ್ ಜರ್ನಿ. ಬೈಕು ಹೋಗ್ಬೋದು, ಬಟ್ ಫಾರೆಸ್ಟ್ ಅವ್ರು ಪರ್ಮಿಷನ್ ಕೊಡೋದಿಲ್ಲ. ಪಾಸ್ ಆಯಿತು. ಎಲ್ಲ ಬೈಕಲ್ಲಿ ಹೋಗಿದ್ದಾರೆ ಹುಡುಗರು ಸುಮಾರು ಜನ. ಜಿಂಕೆ ಪಾಸ್ ಆಗೋದು ಕಾಣಿಸ್ತಾ ಇಲ್ಲ, ಮುಂದೆ ಹೊಟ್ಟೋದು. 1 ಕಿಲೋಮೀಟರ್ ಇದೆ ಅಂದ್ಕೊತೀನಿ ಇಲ್ಲಿಂದ. ನೋಡಿ ಎಷ್ಟು ಚೆನ್ನಾಗಿದೆ.
ಫಾರೆಸ್ಟ್ ಏರಿಯಾ, ಬೇಸಿಗೆಗಾಲ. ಬಸ್ಸಲ್ಲಂತೂ ಮೈಕೇನೋ ಬಂದ್ಬಿಡ್ತು. ಅದು ವ್ಯೂ ಪಾಯಿಂಟ್ ಹೋಗೋಣ ಇಲ್ಲಿಂದ. ಅಂತೂ ಇಂತೂ ಮೇಕೆದಾಟಿಗೆ ರೀಚ್ ಆದೋ. ಸೊ ಇಲ್ಲಿಂದ ಒಂದು ವ್ಯೂ ಪಾಯಿಂಟ್ ಇದೆ. ವ್ಯೂ ಪಾಯಿಂಟ್ ನಿಮಗೆ ತೋರಿಸ್ತೀನಿ. ಇಲ್ಲಿಂದ ವಾಕಬಲ್ ಡಿಸ್ಟೆನ್ಸ್ ಜಸ್ಟ್ 50 ಮೀಟರ್ಸ್. ನಾವು ಒಂದು 15 ವರ್ಷ ಹಿಂದೆ ಅನ್ಕೊತೀನಿ, ಮೇ ಬಿ ಒಂದು 2012-14 ಅನ್ಕೊತೀನಿ. ನೈಟ್ ಬಂದು ಇಲ್ಲೇ ಸ್ಟೇ ಇದ್ದೋ, ಕ್ಯಾಂಪಿಂಗ್ ಬಂದಿದ್ದೋ. ಸೊ ವ್ಯೂ ಪಾಯಿಂಟು ಇಲ್ಲಿ ಒಳಗಡೆ ಬಿಡೋದಿಲ್ಲ. ಫಾರೆಸ್ಟ್ ಯಾರು ಇರ್ತಾರೆ ಅಂತಂದರೆ ಒಳಗೆ ನುಗ್ಬಿಟ್ಟು ಹೋಗಬೇಕು. ನೋಡಿ ಎಷ್ಟು ಚೆನ್ನಾಗಿದೆ. ಪ್ಲಾಸ್ಟಿಕ್ ಎಲ್ಲ ಯೂಸ್ ಮಾಡಬೇಡಿ ಅಂತೆಲ್ಲ ಹಾಕಿದ್ದಾರೆ. ಸೊ ಎಚ್ಚರ, ಇಲ್ಲಿ ಹೋಗ್ಬೇಕಾದ್ರೆ ಹುಷಾರಾಗಿ ಹೋಗಬೇಕು. ಡೇಂಜರ್ ಪ್ಲೇಸ್. ಒಂದು ನಿಮಿಷ ಸರ್, ಪುರುಷೋತ್ತಮ್ ಮೋಟೋ ಬ್ಲಾಗ್ ಅಂತ ನಡ್ಕೊಂಡು ಹೋಗಬೇಕು. ಇಲ್ಲಿಂದ ಒಂದು ಸ್ಮಾಲ್ ಟ್ರಕ್ಕಿಂಗ್ 150-200 ಮೀಟರ್ಸ್. ನೋಡಿ ಕಡಿದಾದ ದಾರಿ. ನಡೀರಿ ಸರ್, ಬೇಕಾ? ನಿಧಾನವೇ ಪ್ರಧಾನ, ಅದೇ ಸೇಫು ಪ್ರಯಾಣ. ನೋಡಿ ಎಲ್ಲ ಎಷ್ಟೊಂದು ಜನ ಹೋಗ್ತಾ ಇದ್ದಾರೆ. ತೋರಿಸ್ತೀನಿ, ಬನ್ನಿ, ಹುಷಾರಾಗಿ ಬನ್ನಿ. ಮೇಲಿಂದ ನಡ್ಕೊಂಡು ಇಲ್ಲಿ ಬರಬೇಕು. ಎಲ್ಲ ಸಿಮೆಂಟೆಲ್ಲ ಹೋಗ್ಬಿಟ್ಟೈತೆ. ಇಲ್ಲಿವರೆಗೂ ಮೆಟ್ಲಿದ್ದು ಫಸ್ಟು ಸ್ವಲ್ಪ ಕಷ್ಟ ಇರುತ್ತೆ. ಹುಷಾರಾಗಿ ಈ ಸ್ಪಾಟಲ್ಲಿ ಇಳಿಸ್ಬೇಕು. ಸೊ ನಾವು ಕ್ಯಾಂಪಿಂಗ್ ಇದ್ದು ಅಂತ ಹೇಳಿದ್ನಲ್ಲ 10 ಇಯರ್ಸ್ ಬ್ಯಾಕು. ಸೊ ಇದೇ ಲೊಕೇಶನ್ನು. ಇಲ್ಲೆಲ್ಲ ಒಂದು 20 ಮೆಂಬರ್ಸ್ ಮರಳ ಮೇಲೆ ಮಲ್ಕೊಂಡಿದ್ದು ಈ ಲೊಕೇಶನಲ್ಲಿ. ಇದೇ ನೋಡಿ ನಮ್ಮ ಮೇಕೆದಾಟು. ಕಾಣಿಸ್ತಾ ಇದೆಯಲ್ಲ, ನೋಡಿ ಕಾಣಿಸ್ತಾ ಇದೆಯಲ್ಲ, ಇದೆ ಮೇಕೆದಾಟು. ಸೊ ಅಲ್ಲೊಂದು ಲೊಕೇಶನಲ್ಲಿ ಮೇಕೆ ಹಾರ್ಕೊಂಡು ಜಂಪ್ ಮಾಡ್ಕೊಂಡು ಹೋಗ್ತಿತ್ತು. ಸೊ ಅದಕ್ಕೆ ಈ ಪ್ಲೇಸ್ಗೆ ಮೇಕೆದಾಟು ಅಂತ ಸಿಕ್ಕಿದ್ದಾರೆ. ಸೂಪರ್ ಲೊಕೇಶನ್ ಇನ್ ಮೇಕೆದಾಟು. ನೋಡಿ ವ್ಯೂ ಚೆನ್ನಾಗಿದೆ. ಮೇಕೆದಾಟು.